ಪ್ರತಿಭಟನೆಗಳನ್ನ ನೋಡೋಣ ಬನ್ನಿ. ಇದರಲ್ಲಿ 3 ಮುಖ್ಯವಾದ ಒಂದು ಅನೌನ್ಸ್ಮೆಂಟ್ಸು. ಒಂದು ಬಂದು ಮೆಡಿಸಿನ್ಸು. ನಾವು ಉಚಿತವಾಗಿ ಶಾರದಾ ಸಮೂಹ ಸಂಸ್ಥೆಗಳ ಕಡೆಯಿಂದನೇ ನಾವು ಎಲ್ಲರಿಗೂ ಮೆಡಿಸಿನ್ಸು, ಜನರಲ್ ಮೆಡಿಸಿನ್ಸು ಎಲ್ಲರಿಗೂ ತಲುಪಿಸೋ ರೀತಿ ವ್ಯವಸ್ಥೆ ಆಗ್ತಿದೆ. ಅವೆಲ್ಲನೂ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಕೊಡ್ತಾ ಇರ್ತೀವಿ. ಎರಡನೇದು ಬಂದು ಸ್ಪೆಕ್ಟಾಕಲ್ಸು. ನಾವು ಆಲ್ರೆಡಿ ಈಗ ಕಣ್ಣಿಗೆ ಸಂಬಂಧಪಟ್ಟ ರೀತಿ ನಾವು ಚಿಕಿತ್ಸೆ ನಾವೇನು ಕೊಡಿಸ್ತಾ ಇರ್ತೀವಿ. ನಿಮ್ಗೆ ಡಾಕ್ಟರ್ ಏನು ಒಂದು ವೇಳೆ ಏನಾದರೂ ನಿಮಗೆ ಸ್ಪೆಕ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡಿದ್ರೆ ಮೊದಲ 200 ಪೇಷಂಟ್ಸ್ಗೆ ನಮ್ಮ ಶಾಲಾ ವತಿಯಿಂದನೇ ಅವರಿಗೆಲ್ಲ ಸ್ಪೆಕ್ಟಾಕಲ್ಸ್ನ ವ್ಯವಸ್ಥೆ ನಾವು ಮಾಡಿಕೊಟ್ಟಿರ್ತೀವಿ. ಮೂರನೇದು ಬಂದು ಪ್ರತಿಯೊಬ್ಬರಿಗೂ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ನಾವು ಆಲ್ರೆಡಿ ಏರ್ಪಾಟ್ ಮಾಡಿರ್ತೀವಿ. ಅದಕ್ಕೆ ಕೆಳಗಿನ ಒಂದು ನಂಬರ್ ಸಮೇತ ನಮಗೆ ಈಗ ಸ್ಕ್ರಾಲ್ ಆಗುತ್ತೆ, ನಮ್ಮ ಟಿ ವಿಯಲ್ಲಿ ಸ್ಕ್ರಾಲ್ ಆಗುತ್ತೆ. ಅಶೋಕ್ ಅಂತೇಳಿ ಅವ್ರನ್ನ ನೀವು ಒಂದು ಸತಿ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಹಳ್ಳಿಗಳಿಗೆ ಉಚಿತವಾಗಿ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ನಾವು ಏರ್ಪಾಟ್ ಮಾಡಿ ಅವರು ಕೊಡ್ತಾರೆ. ಅಶೋಕ್ ಅವರು ವ್ಯವಸ್ಥೆ ಮಾಡಿ ಕೊಡ್ತಾರೆ. ಅದರ ಜೊತೆಗೆ ಆಂಜನಪ್ಪ ಸರ್ ಅವರು ಬರ್ತಾ ಇರ್ತಾರೆ, ಡಾಕ್ಟರ್ ಆಂಜನಪ್ಪನವರು. ಇವರ ಒಂದು ತಂಡ ಮೆಡಿಸಿನ್ ಟೀಮ್ ಇವ್ರ ತಂಡ ಏನಿದೆ, ಈ ತಂಡನೂ ಸಮೇತ ನಮಗೆ ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸೋರು ಇರ್ತಾರೆ. ಅದೇ ರೀತಿ ವಿಜಯಲಕ್ಷ್ಮಿ ಮೇಡಮ್ ಅವರು ಸಮೇತ ಬರ್ತಾ ಇರ್ತಾರೆ. ಇವರಿಬ್ಬರೇ ಚೀಫ್ ಗೆಸ್ಟ್ ಆಗಿರ್ತಾರೆ. ಅದರ ಜೊತೆಗೆ ಶಾರದಾ ಸಮೂಹ ಸಂಸ್ಥೆಗಳಲ್ಲಿ ಶಾರದಾ ಸಮೂಹ ಸಂಸ್ಥೆ ಅದೊಂದು ಸ್ವಲ್ಪ ಕಟ್ ಮಾಡ್ಕೊಂಡು ತಗೊಂಬೋಣ. ಓಕೆ, ಇದರ ಜೊತೆಗೆ AI ರೋಬೋಟಿಕ್ ಟೀಚರ್ನ, ಹ್ಯುಮನಾಯ್ಡ್ ರೋಬೋಟ್ನ ನಾವು ಆಟೋಮೆಟಿಕಲ್ ನಮ್ಮ ಒಂದು ಸಂಸ್ಥೆಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಮಕ್ಕಳಿಗೆ ಹಲವಾರು ವಿಧಾನದಲ್ಲಿ ನಾವು ಪಾಠ ಪ್ರವಚನ ನಾವು ಮಾಡ್ಬೋದು. ಮಕ್ಕಳು ಬೇಗ ಅಟ್ರಾಕ್ಟ್ ಆಗ್ತಾರೆ. ಒಂದು ಟೀಚರ್ ಮುಖ್ಯನ. ಎರಡನೇದು ಈಗ AV ಡಿಸ್ಪ್ಲೇಸ್ ತೋರಿಸಿದ್ರೆ ಆಟೋಮೆಟಿಕಲಿ ಆ ಫಿಗರ್ಸು ಇದೇನಿರುತ್ತೆ, ಆ ಗೊಂಬೆಗಳು ಇವೆಲ್ಲ ಬೇಗ ಕ್ಯಾಚ್ ಆಗೋದ್ರ ಮುಖಾಂತರ ಅವರಿಗೆ ಫೀಡ್ ಆಗುತ್ತೆ, ಮೆಮೊರಿ ಆಗುತ್ತೆ ಅಂತ ಅನ್ನೋದು ಎರಡು. ಮೂರನೇದು, ಈಗ ಹೊಸ ಟೆಕ್ನಾಲಜಿ ಬಂದಿದೆ, ಇದು ಫ್ಯೂಚರಿಸ್ಟಿಕ್ ಟೆಕ್ನಾಲಜಿ. ರೋಬೋಟ್ ಟೀಚರ್ನೇ ಇಂಟ್ರೊಡ್ಯೂಸ್ ಮಾಡೋವಂಥದ್ದು. ಇಡೀ ಕರ್ನಾಟಕ ರಾಜ್ಯದಲ್ಲೇ ನಮ್ಮ ಶಾಲೆ ಎರಡನೇ ಶಾಲೆ ಆಗಿರುತ್ತೆ ರೋಬೋಟ್ ಟೀಚರ್ನ ಕೊಡುವಂಥದ್ದು, AI ರೋಬೋಟಿಕ್ ಟೀಚರು. ಇವತ್ತು ನಾವು ಬಳಸ್ತಿರೋಂಥ ಪಬ್ಲಿಕೇಶನ್ ಬಂದು ಆಕ್ಸ್ಫರ್ಡ್ ಪಬ್ಲಿಕೇಶನ್ನು. ಈ ಆಕ್ಸ್ಫರ್ಡ್ ಪಬ್ಲಿಕೇಶನ್ನ ಪ್ರತಿಯೊಂದು ಡೇಟಾನು ನಮ್ಮ ರೋಬೋಟಲ್ಲಿ ನಾವು ಆಲ್ರೆಡಿ ಫೀಡಪ್ ಮಾಡಿಬಿಟ್ಟಿರ್ತೀವಿ ಮೊದಲನೇ. ಇದು ಎರಡೂ ಶಾಲೆಗಳಿಗೆ, ಶಾರದಾ ವಿದ್ಯಾಮಂದಿರಗೂ ಹಾಗೂ ಶಾರದಾ ಇಂಟರ್ನ್ಯಾಷನಲ್ ಶಾಲೆಗೆ ಎರಡಕ್ಕೂ 2 ರೋಬೋಗಳನ್ನ ನಾವು ಆಲ್ರೆಡಿ ಪರ್ಚೇಸ್ ಮಾಡಿರ್ತೀವಿ. ನಮ್ಮ ಇವತ್ತು ಯೂಸ್ ಮಾಡ್ತಿರೋ ಪಬ್ಲಿಕೇಶನ್ ಡೇಟಾ ನಾವು ಅದ್ರಲ್ಲಿ ಆಲ್ರೆಡಿ ಫೀಡಪ್ ಮಾಡಿರ್ತೀವಿ. ನೀವು ಏನೇ ಕ್ವಶನ್ ಕೇಳಿದ್ರು ಆಟೋಮೆಟಿಕಲಿ ಕರೆಂಟ್ ಅಫೇರ್ಸಿಂದ ನಿಮ್ಮ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟ ರೀತಿ ನೀವೇನೇ ಕೇಳಿದ್ರು ಆ ರೋಬೋನ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋ ರೀತಿ ವ್ಯವಸ್ಥೆ ಆಗಿರುತ್ತೆ. 40 ಲ್ಯಾಂಗ್ವೇಜಸ್ ಅದು ಮಾತಾಡೋ ರೀತಿ ವ್ಯವಸ್ಥೆ ಆಗಿರುತ್ತೆ. ಆಲ್ರೆಡಿ ಹೇಳಿದಂಗೆ ಇದು ನಮ್ಮದು 2ನೇ ಶಾಲೆ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದು 2ನೇ ಶಾಲೆ ಆಗಿರುತ್ತೆ ಈ ಥರ ಒಂದು ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ. ಇದು ಸಮೇತ ಡಾಕ್ಟರ್ ಆಂಜಿನಪ್ಪನವರ ಒಂದು ಅಸ್ತಿತ್ವದಲ್ಲಿ ನಮ್ಮ BO ಅವರ ಪ್ರೆಸೆನ್ಸಲ್ಲಿ ಮತ್ತು ಶಿವಣ್ಣ ಸರ್ ಅವರ ಪ್ರೆಸೆನ್ಸಲ್ಲಿ ನಾವು ಇದನ್ನು ಗ್ರ್ಯಾಂಡಾಗಿ ಉದ್ಘಾಟನೆ ಮಾಡ್ತಾ ಇರ್ತೀವಿ. ಇದಕ್ಕೂ ಸಮೇತ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮಗೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು. ಅದೇ ರೀತಿ ಯಾರೆಲ್ಲ ಬಡಬಗ್ರು ಇರ್ತಾರೆ, ನಿಮ್ಮ ಮನೆ ಅಕ್ಕಪಕ್ಕ ಇಲ್ಲಿ ಯಾರಾದರೂ ಬಡಬಗ್ರಿದ್ರೆ ದಯವಿಟ್ಟು ಅವ್ರಿಗೂ ಸಮೇತ ಈ ಉಚಿತ ಕಾರ್ಯಾಗಾರದ ಬಗ್ಗೆ, ಉಚಿತ ಹೆಲ್ತ್ ಕ್ಯಾಂಪ್ ನಾವೇನು ಮಾಡ್ತಾ ಇದ್ದೀವಿ ಈ ಕಾರ್ಯಾಗಾರದ ಬಗ್ಗೆ ದಯವಿಟ್ಟು ಅವ್ರಿಗೂ ಸಮೇತ ಒಂದು ಸ್ವಲ್ಪ ಮಾಹಿತಿ ತಲುಪಿಸಿ. ನಮ್ಮ ಕೈಯಲ್ಲಿ ಆದಷ್ಟು ನಾವು ಡೆಫಿನೆಟ್ಲಿ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ. ಇದಿಷ್ಟು ಹಾಸ್ಪಿಟಲ್ಸ್ ನೆರವನ್ನ ನಾವು ಡೆಫಿನೆಟಾಗಿ ಅವ್ರ ಸಹಾಯ ತಗೊಂಡು ಅವರಿಗೆ ಬಡಬಗ್ಗರಿಗೆ ಏನಾದರೂ ಸಹಾಯ ಮಾಡಲಿಕ್ಕಾದ್ರೆ, ನಮ್ಮ ಕಡೆಯಿಂದ ಮಾಡಲಿಕ್ಕಾದ್ರೆ ಅದು ನಾವು 100% ಪಾಲು ನಾವು ಮಾಡಿಕೊಡ್ತೀವಿ. ದಯವಿಟ್ಟು ಇದನ್ನು ನಿಮ್ಮ ಅಕ್ಕಪಕ್ಕದವ್ರಿಗೂ ತಿಳಿಸಿ. ಯಾರಾದರೂ ಬಡಬಗ್ರಿದ್ರೆ ಅವರು ಸ್ವಲ್ಪ ಹೆಲ್ಪ್ ಪಡೀಲಿ.